ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಂದೇ ಈ ಲೋಕ ಬಳಗಕ್ಕೆ ಸ್ವಾಗತ. ನಾವೀಗ ಗಂಗಾವತಿಯ ಸಂಡೇ ಮಾರ್ಕೆಟ್ನಲ್ಲಿದ್ದೇವೆ. ಈ ಒಂದು ಸಂಡೇ ಮಾರ್ಕೆಟ್ನ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿ ಭಾನುವಾರ ಸೆಕೆಂಡ್ ಹ್ಯಾಂಡ್ ಬೈಕ್ಗಳ ದೊಡ್ಡ ಮಟ್ಟದ ಸಂತೆನೇ ನಡೆಯುತ್ತೆ. ಇಲ್ಲಿ ನೀವು ನೋಡ್ಬೋದು, TVS ಎಕ್ಸೆಲ್ನಿಂದ ಹಿಡಿದು ಎಲ್ಲ ಥರದ ಬೈಕ್ಗಳು ಸಿಗುತ್ತೆ. ಅಷ್ಟೇ ಅಲ್ಲ, ಹಳೆ ಗಾಡಿಯಿಂದ ಹಿಡಿದು 2024ರ ಮಾಡಲ್ನ ಎಲ್ಲ ಗಾಡಿಗಳು ಸಹ ಇಲ್ಲಿ ಸಿಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮೊಂದು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಸೈಯದ್ ಅಂತ, ಗಂಗಾವತಿಯಿಂದ ಮಾತಾಡ್ತೀನಿ, ಸಂಡೇ ಮಾರ್ಕೆಟ್. ಓಕೆ ಸರ್. ಸರ್ ನಿಮ್ಮ ಹತ್ರ ಯಾವ ಗಾಡಿ ಇದೆ ಅಂತ ತೋರಿಸ್ಕೊಡ್ತೀರಾ ಸರ್? ನಮ್ಮಲ್ಲಿ ಎಲ್ಲ 2 ವೀಲರ್ ಬರ್ತಾವೆ ಸರ್. ಸ್ಪ್ಲೆಂಡರ್, HF ಡಿಲಕ್ಸ್, ಹಾಂ, ಇದು XL100, ಶೆಲ್ಫ್ ಗಾಡಿ, ಹೊಸ ಗಾಡಿ ಎಲ್ಲ ಬರ್ತಾವ್ರಿ. ಓಕೆ ಸರ್. ಇದು ಯಾವ ಮಾಡಲು ಏನು ರೇಟ್ ಹೇಳ್ತೀರಿ ಸರ್? ಅದು 2019 ಮಾಡಲ್ ಸರ್, 42,000 ಅಂತಾರೆ. 42,000. ಶೆಲ್ಫ್ ಗಾಡಿ. ಹಾಂ ಸರ್. ಅದನ್ನು 42,000 ಅಂತಾರೆ, 19 ಮಾಡಲ್. ಇದು 19 ಮಾಡಲ್ ಸರ್. ಅದು ಕಿಕ್ಕಿಂಗ್ ಗಾಡಿ. ಅದು 2000, ಅದನ್ನು 18 ಮಾಡಲ. ಇದು 18 ಮಾಡಲು. 18 ಮಾಡಲು 32,000 ಅಂತಾರೆ. ಹಾಂ ಸರ್. ನೆಗೋಷಿಯಬಲ್ ಆಗುತ್ತೆ ರೀ. ಓಕೆ. ಪಾರ್ಟಿ ಬಂದ್ರೆ ಕಸ್ಟಮರ್ ಡೈರೆಕ್ಟ್ ಮಾಡಿದ್ರೆ ನೆಗೋಷಿಯಬಲ್ ಆಗುತ್ತಾ. ಓಕೆ ಸರ್. ಅವೆಲ್ಲ ಕ್ಯಾಶ್ ಗಾಡಿ. ಸರ್ ಇದು ಸ್ಪ್ಲೆಂಡರ್ ಎಲ್ಲ ನಿಮ್ಮ? ಸ್ಪ್ಲೆಂಡರ್ ಗಾಡಿ 23 ಮಾಡಲ್. ಹಾಂ ಸರ್. 84,000 ಅಂತಾರ. ಓಕೆ ಸರ್. ಅದು 23 ಮಾಡಲ್, 82,000 ಅಂತ. ಓಕೆ ಸರ್. ಇದು ಪಲ್ಸರ್ ಸರ್? 79,000 ಅಂತಾರೆ, 79,000. ನೆಗೋಷಿಯಬಲ್ ಆಗತ್ತೆ ರೀ. ಫಿಕ್ಸ್ ರೇಟ್ ಯಾವಿಲ್ಲ. ಓಕೆ. ಕುಂತಲ್ಲ ಡೈರೆಕ್ಟ್ ಕ್ಯಾಶ್ ಮಾತ್ರ ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್? 959 11 78685. ಓಕೆ ಸರ್. ಈಗ ಸಂಡೇ ಬಂದ್ರೆ ಓಕೆ ಸರ್, ಮಾರ್ಕೆಟಲ್ಲಿ ಬಂದು ಇಲ್ಲೇ ತಗೋಬೋದು. ಇನ್ ಕೇಸ್ ನಾರ್ಮಲ್ ಡೇಸ್ ಅಲ್ಲಿ ಬರ್ತೀನಿ ಅಂದ್ರೆ? ನಾರ್ಮಲ್ ಡೇಸ್ ಅಂದ್ರೆ ಗ್ಯಾರೇಜ್ ಅಲ್ಲಿ ಇರುತ್ತೆ ಸರ್. ನಂಬರ್ ಇರ್ತಾರ, ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಗಾಡಿ ಕೊಡಿಸ್ತಾರೆ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಸರ್? ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಬೇಕು ಸರ್, ಫೋಟೋ ಬೇಕ್ರಿ. ನಿಮ್ಮ ಹೆಸರೇ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಯಾವ್ದು ರಿಸ್ಕ್ ಇರಲ್ಲ ಸರ್. ಬಿಲ್ ಹಾಕ್ತಾರ್ರಿ, 500 rupees ಬಿಲ್ ಚಾರ್ಜ್ ಇರುತ್ತಾ. ಎಲ್ಲ ಕ್ಯಾಶ್, ಯಾವ ರಿಸ್ಕ್ ಇರಲ್ಲ, ಏನಿಲ್ಲ ರೀ. ನಿಮ್ಮಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಗಾಡಿ. ಓಕೆ ಸರ್. ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಿಮ್ಗೆ ಧನ್ಯವಾದ.